ಯಾವಾಗಲೂ ತಗೊಂಡೇ ಮೇಯ್ಸೋದು, ಯಾವತ್ತು ಕುಯ್ದು ತಗೊಬಂದು ಹಾಕಿ ಮೇಯ್ಸಲ್ಲ. ದಿನಕ್ಕೆ ಅವರು 400 ಲೀಟರ್ ಹಾಲು ಹಾಕ್ತಾರೆ. KMF ಇಂದ ಹಸು ತಗೊಳಕ್ಕೆ ಲೋನ್ ಕೊಟ್ಟಿದ್ರು, ಹಾ. ಮ್ಯಾಟ್ ಕೊಡ್ಸಿದ್ರು, ಹ್ಮ್. ಹಾಲ್ ಕರೆ ಮಿಷಿನ್ ಕೊಡ್ಸಿದ್ರು. ಹೋಗ್ತಾ ಜಾಸ್ತಿ ಇರ್ಬೇಕು. ಮಾಡಿನೇ ಇವತ್ತು 200 ಲೀಟರ್ಗೆ ಹೋಗಿರೋದು. ಸರ್, ಮತ್ತೆ ಈ ಹಸುಗಳಲ್ಲಿ ಮೇಜರ್ ಬಂದು ಕೆಚ್ಚಲು ಬಾವು ಸಮಸ್ಯೆ ಇದೆ. ಕೆಚ್ಚಲ್ ಬಾವು ಮಳೆಗಾಲದಲ್ಲಿ ಜಾಸ್ತಿ ಆಗುತ್ತೆ. ಊರಲ್ಲಿ ಆಡ್ಕೋತಿದ್ರು ಇವ್ರಿಗೆ ಸಾಕಾಗಲ್ಲ ಅಂತ. ಹಾ. ಇನ್ಕಮ್ 4 ಲಕ್ಷ ಬರುತ್ತೆ ಇವಾಗ 4 ಪ್ರೆಸೆಂಟ್ ಈ ಲಕ್ಷ. ತಿಂಗಳಲ್ಲಿ. ಈ ಮೇವಿನ ಮೇಂಟೆನೆನ್ಸ್ ಹೇಗ್ ಮಾಡ್ತೀರಾ? ಮೇವ್ ಸರ್ ಹೇಳನಲ್ಲಿ ಯಾವಾಗ್ಲೂ ಜೋಳ ತರ್ಸ್ಕೊಳ್ಳೋದು ಹೊರಗಡೆಯಿಂದ ಹ್ಮ್. ವರ್ಕ್ ಮಾಡಿ. ರಿಸ್ಕ್ ನೀವು ಎಷ್ಟು ತಗೋತೀರಾ ಅಷ್ಟು ರಿಟರ್ನ್ ಕಂಪ್ಲೀಟ್ ಆಗಿ ಸಿಗುತ್ತೆ ನಿಮ್ಗೆ. ವರ್ಕ್ ಮಾಡಿ ಆದಷ್ಟು. ಸರ್, ಇದು ಹಾಲ್ನೆಲ್ಲ ಹೇಗ್ ಕರಿತೀರಾ ನೀವು? ಮಿಷಿನ್ ಸರ್, ಮಿಷಿನ್ ಎಲ್ಲ ಕರಿಯೋದು. ಕೈಲಿ ಕರೆಯಲ್ಲ. ಹ್ಮ್. ಹೈನೋದ್ಯಮಕ್ಕೆ ಕಾಲಿಡೋ ಯುವಕರಿಗೆ ಹ್ಮ್. ಬಂದ್ರೆ ಸಲಹೆ ಕೊಡ್ತೀರಾ? ಅದನ್ನೇ ಫಲ ಬೀಳಿಸಿ ನಮ್ಗೆ ಅಷ್ಟೊಂದು ಪೇಷನ್ಸ್ ಇಲ್ಲ. ಅದನ್ನೇ ಫಲ ಬೀಳಿಸಿ ತಿರ್ಗಿ ಅದ್ರಲ್ಲೇ ಹಾಲ್ ಕರೆದು ಓಕೆ. ಅದು ಮೇಂಟೆನೆನ್ಸ್ ಅದಕ್ಕೆ ಆಗೋಗುತ್ತೆ. ಒಂದು ಸಾಮ್ರಾಜ್ಯ ಇದು. ಒಂದು ಹೈನುಗಾರಿಕೆ ಸಾಮ್ರಾಜ್ಯನೇ ಕಟ್ಟಿದ್ದಾರೆ. ಒಂದೇ ಒಂದು ಸಿಂಗಲ್ ಹುಡುಗ ಈ ಥರ ಸಾಧನೆ ಮಾಡೋದು ಭಾಳ ಅಪರೂಪದ ಕೆಲಸ ಅಲ್ಲ. ಹಲೋ ಗೈಸ್, ನಮಸ್ಕಾರ. ನಮ್ಮ ಜೈ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾವು ಬಂದಿದ್ದೀವಿ ಇವತ್ತು ನಮ್ಮ ಸ್ಥಳೀಯವಾಗಿ ಬೆಳೆದಿರೋ ಒಂದು ಹುಡುಗನ್ನ ಪರಿಚಯ ಮಾಡೋಕ್ಕೋಸ್ಕರ. ಇವರು ಒಂದು ಹೈನುಗಾರಿಕೆ ಅಲ್ಲ, ಹೈನು ಉದ್ಯಮ ಇದು. ಈ ಹೈನು ಉದ್ಯಮನ ಒಬ್ಬ ಯುವ ರೈತನೇ ಅನ್ಬೋದು ಇವನು ಸ್ಟಾರ್ಟ್ ಮಾಡಿದ್ದಾನೆ. ಭಾಳ ಸಖತ್ತಾಗಿ ಅವನ ಡೈಲಿ ಅಪ್ಡೇಟ್ಸ್ಗಳು ತುಂಬ ಚೆನ್ನಾಗಿ ಮಾಡ್ತಾ ಬರ್ತಿದ್ದಾನೆ. ಅದೇ ಥರ ಒಳ್ಳೆ ಇನ್ಕಮ್ ತೊಗೋತಾನೂ ಇದ್ದಾನೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಇದ್ರ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ಮುಂದೆ ಬರುವಂಥ ಹುಡುಗರಿಗೆ ಇದೊಂದು ಪ್ರೋತ್ಸಾಹಕ ವಿಡಿಯೋನೇ ಆಗಿರುತ್ತೆ ನೋಡಿ. ಸರ್, ನಮಸ್ಕಾರ. ನಮಸ್ಕಾರ. ನಿಮ್ಮ ಪರಿಚಯ ಸರ್ ನಮ್ಮ ವೀಕ್ಷಕರಿಗೆ? ಮಂಜು ಅಂತ, ಕಣ್ವಾಯಿಂದ. ಹಾ. ರಾಮನಗರ ತಾಲೂಕು, ರಾಮನಗರ ಡಿಸ್ಟಿಕ್ಕು, ಹಾ. ಕಣ್ವ ಊರು, ಚಾಮನಹಳ್ಳಿ ಡೈರಿ. ನೀವು ಈ ಹೈನು ಉದ್ಯಮನ ಯಾವ ವರ್ಷದಿಂದ ಸ್ಟಾರ್ಟ್ ಮಾಡಿದ್ರಿ ನೀವು? 2 years ಆಯ್ತು. 2 years. ಹ್ಮ್. ಮೊದಲು ಎಷ್ಟು? 23 ಅಲ್ಲಿ. 2023. ಮೊದಲು ಎಷ್ಟು ಹಸುಗಳಿಂದ ಸ್ಟಾರ್ಟ್ ಮಾಡಿದ್ರಿ? ಫಸ್ಟು ಒಂದು 2-3 ಹಸು ಇತ್ತು ನಮ್ಮ ಮನೇಲಿ, ನಮ್ಮ ಅಜ್ಜಿ ಅವ್ರದ್ದು. ಹಾಂ. ಅದನ್ನು ನಾನು ಕಾಲೇಜಿಗೆ ಹೋಗಿದ್ದೆ, ಡಿಗ್ರಿ ಮುಗಿಸಿ BCA ಆಗೈತೆ. BCA BCA ಮುಗಿದ್ಮೇಲೆ ಅದನ್ನ ಬೇರೆ ಸಾಕಬೇಕು ಅಂತೇಳಿ ಹಾಂ. ಅದನ್ನು ಕೊಟ್ಬಿಟ್ಟು ಬೇರೆದು 1-2 ತಗೊಂಡು ಹ್ಞೂ. ಆಮೇಲೆ ಜಾಸ್ತಿ ಮಾಡಿದ್ದು. ಹಂಗೆ ಕಂಟಿನ್ಯೂಟಿ ಜಾಸ್ತಿ ಮಾಡ್ಕೊಂಡು ಹೋಗ್ತಿದ್ರಿ. ಹ್ಞೂ. ಫಸ್ಟ್ ಇನ್ವೆಸ್ಟ್ಮೆಂಟ್ ಎಷ್ಟು ಅಂತ ಹಾಕಿದ್ರಿ ಇದಕ್ಕೆ, ಹೈನೋದ್ಯಮಕ್ಕೆ? ಫಸ್ಟ್ ತಗೊಂಡಿದ್ದು 66,000 ಒಂದನ್ನು, ಹಾಂ. ಆಮೇಲೆ 50, ಆಮೇಲೆ ಅದೇ ಜಾಸ್ತಿ ಆಯಿತು. ಫಸ್ಟು ಎಷ್ಟು ಲೀಟ್ರಿಂದ ಹಾಕೋ ಬಂದ್ರಿ ನೀವು ಹಾಲನ್ನ? 15 ಲೀಟ್ರ್. ಈಗ ಎಲ್ಲಿಗೆ ರೀಚ್ ಆಗಿದೆ ಅದು? 190 ಆಗೈತೆ ಬೆಳಗ್ಗೆ. ಇವತ್ತು ಪ್ರೆಸೆಂಟು 190 ಲೀಟ್ರ್ ಹಾಕಿದ್ದಾರೆ ಇವತ್ತಿಗೆ. ಡೈಲಿ 96 ಆಗೈತೆ. ಡೈಲಿ ಹೆಂಗಾರೆ 400 ಲೀಟರ್ ಹಾಲು ಹಾಕ್ತೀರಾ ನೀವು? ಓಕೆ. ದಿನಕ್ಕೆ ಅವರು 400 ಲೀಟ್ರ್ ಹಾಲು ಹಾಕ್ತಾರೆ. ಸರಿ, ಇದಕ್ಕೆ ಹಸುಗೆ ಹಾಕೋ ಹುಲ್ಲನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ತೀರಾ ಅಂತ? ಹುಲ್ಲೆಲ್ಲ ಯಾವಾಗಲೂ ತರಿಸ್ತೀವಿ ಸರ್. ಹಾಂ. ಜೋಳ ಬಿಟ್ರೆ ಮತ್ತೆ ಸಿಪ್ಪೆ ಹಾಂ. ಯಾವಾಗಲೂ ತಗೊಂಡೇ ಮೇಯ್ಸೋದು, ಯಾವತ್ತು ಕುಯ್ದು ತಗೊಬಂದು ಹಾಕಿ ಮೇಯ್ಸಲ್ಲ. ತಂದು ಹಾಕ್ತಾರೆ, ಅದನ್ನ ಕಟ್ ಮಾಡಿ ಹಾಕೊಳ್ಳೋದು. ಸಿಪ್ಪೆ ಆದಾಗ ಏನು ಹಾಕಲ್ಲ. ಇವಾಗ ಹೆಂಗೆ ಹಾಕ್ತಿದ್ವಿ ಹಂಗೆ ಮೇಯ್ತವೆ. ಹಾಂ. ದಿನಕ್ಕೆ ಒಂದು 3 ಬೋಸಿ ಹಾಕ್ತಿವಿ. ಓಕೆ. ಒಂದೇ ಟೈಮ್ ಹುಲ್ಲು ಹಾಕೋದು. ಒಂದೇ ಟೈಮು? 12 ಗಂಟೆಗೆ ಹಾಕರಿ, ನಾಳೆ ಮಧ್ಯಾಹ್ನ 12 ಗಂಟೆಗೆ ಹುಲ್ಲು ಹಾಕೋದು. ಹಾಂ. ತಿಂಡಿ ಮಾತ್ರ 2 ಸಲ ಕೊಡೋದು. ಹಾಂ. ಏನಿಲ್ಲ ಸರ್, ಆರಾಮಾಗಿ ಮಾಡ್ಬೋದು. ಈಗ ನಿಮ್ಮದು ನೀರಾವರಿ ಭೂಮಿ ಇದೆಯಾ? ಇಲ್ಲ ಸರ್, ಒಂದು ಸ್ವಲ್ಪನೂ ಇಲ್ವಾ? ಸ್ವಲ್ಪ ಇದು ಬೇರೆಯವ್ರದ್ದು ಮಾಡ್ಕೊಂಡಿರೋದು. ಇದು ಲೀಸಲ್ಲೇ, ಒಟ್ಟಿನಲ್ಲಿ ಲೀಸ್ಗೆ ಮಾಡ್ಕೊಂಡಿರೋದು. ನಿಮ್ಮ ಸ್ವಂತ ಅಂತ ಒಂದು ಜಮೀನು ಇಲ್ಲ. ಭೂಮಿನೂ ಇಲ್ಲ? ಇಲ್ಲ. ಈ ಸ್ವಂತ ಹಿಂಗ್ ಬೇರೆ ಇದ್ರಲ್ಲೇ ಮಾಡ್ಕೊಂಡು ಒಂದು ಉದ್ಯಮ ಸ್ಟಾರ್ಟ್ ಮಾಡಿದ್ದೀರಾ? ಹೌದು. ನೋಡಿ, ಇದು ಒಂದು ಇನ್ಸ್ಪಿರೇಷನ್ ವಿಡಿಯೋನೇ. ಯುವಕರಿಗೆ ಇದೊಂದು ಮೋಟಿವೇಶನ್ ಅಂತಾನೆ ತಿಳ್ಕೊಬೋದು. ಇದನ್ನ ಡಾಕ್ಟರ್, ಈ ಪಶು ವೈದ್ಯಕೀಯ ಎಲ್ಲ ಹೆಂಗೆ ಮೇಂಟೈನ್ ಮಾಡ್ತೀರಾ ಇದು? ಏನಾದ್ರು ಹುಷಾರಿಲ್ಲ ಅಂದ್ರೆ ಡೈಲಿ ಕೂಪನ್ ಹಾಕ್ಸ್ತೀವಿ. ಕೂಪನ್ ಡಾಕ್ಟರ್ ಬಂದು ನೋಡ್ತಾರೆ. ಹಾಂ. ಹಂಗೂ ಸರೋಗಿಲ್ಲ, ಅರ್ಜೆಂಟ್ ಇದ್ರೆ ಪ್ರೈವೇಟ್ ಡಾಕ್ಟರ್ ಕರ್ಸಿ ತೋರಿಸ್ತೀವಿ. ಹಾಂ. ಸರಿ ಮಾಡ್ತೀವಿ. ಈಗ ಏನು ನಮ್ಮ KMF ಬೊಮ್ಮಲ್ಗೆ ಹಾಲು ಹಾಕ್ತಿರೋದ ನೀವು? ಹೌದು, ಡೈರಿಗೆ ಹಾಲು ಹಾಕೋದು. ಈಗ ಡೈರಿಯವರೆಲ್ಲ ಫುಲ್ ಸಪೋರ್ಟಿವ್ ಆಗಿದ್ದಾರೆ ಹೆಂಗಾದ್ರೆ? ನಿಮಗೆ ಪ್ರೋತ್ಸಾಹ ಎಲ್ಲ ಮಾಡ್ತಾರೆ? ಚೆನ್ನಾಗಿ ಮಾಡ್ತಾರೆ. ಸ್ಟಾರ್ಟಿಂಗಿಂದ ಚೆನ್ನಾಗಿ ಮಾಡಿದ್ರು. ಈ KMF ಇಂದ ನೀವು ತೊಗೊಂಡಿರೋ 1-2 ಯೋಜನೆಗಳು ಏನಾದರೂ ಇದ್ರೆ? KMF ಇಂದ ಹಸು ತಗೊಳಕ್ಕೆ ಲೋನ್ ಕೊಟ್ಟಿದ್ರು, ಹಾಂ. ಮ್ಯಾಟ್ ಕೊಡ್ಸಿದ್ರು, ಹಾಲ್ ಕರೆ ಮಿಷಿನ್ ಕೊಡ್ಸಿದ್ರು. ಹಾಂ. ಎಲ್ಲ ಡೈರಿಯಿಂದಾನೇ ಕೊಡ್ಸಿದ್ದು. ಡೈರಿಯಿಂದ ಸಬ್ಸಿಡಿ ಕೊಟ್ಟಿದ್ದಾರಾ? ಹೌದು. ಹಾಂ. ಹಾಂ. ಬೇರೆ ಈಗ ಎಷ್ಟು % ಬಡ್ಡಿಗೆ ಬಡ್ಡಿ 70 ಪೈಸೆ ಬಡ್ಡಿಲಿ ಬರೋಡಾ ಬ್ಯಾಂಕಲ್ಲಿ ಲೋನ್ ಕೊಟ್ಟಿದ್ರು 5 ಲಕ್ಷನ. 5 ಲಕ್ಷ? 5 ಲಕ್ಷಕ್ಕೆ ಎಷ್ಟು ಹಸು ತಂದ್ರಿ ನೀವು? 5 ಲಕ್ಷದಲ್ಲಿ ಮ್ಯಾಟ್ ತರಿಸಿ, ಹಾಲ್ ಕರೆ ಮಿಷಿನ್ ತರಿಸಿ ಒಂದು 5-6 ಹಸು ತಗೊಂಡಿದ್ದು. ಹಾಂ. ಆಮೇಲೆ ಬಿಲ್ ಏನು ಜಾಸ್ತಿ ಯಾವಾಗ 1 ಲಕ್ಷ ಬರೋಕ್ಕೆ ಸ್ಟಾರ್ಟ್ ಆಯಿತು, ಆಮೇಲೆ ಹಸು ತಗೊಂಡಿದ್ದು. ಆಮೇಲೆ ಬರೋ ಪ್ರೋತ್ಸಾಹನದಲ್ಲೇ ಹಸು ತಗೊಳ್ಳೋದು. ಈ 2-3 ಮಂತ್ಸ್ಗೆ ಒಂದ್ಸರಿ ಪ್ರೋತ್ಸಾಹನ ಬರುತ್ತೆ, 5 ರೂಪಾಯಿದು.
ಅದೊಂದು ಒಂದು ಚಿಲ್ಲರೆ ಬರುತ್ತೆ, ಅದ್ರಲ್ಲಿ ಹಸು ತಗೊಳ್ಳೋದು. ಓಕೆ, ನೀವು ಓಕೆ ಅದ್ರಲ್ಲಿ ಬಂದಿದ್ದ ಸೇವಿಂಗ್ಸು ಪ್ರೋತ್ಸಾಹಧನನ ಒಂದೊಂದು ಎರಡೆರಡು ಹಸುಗಳನ್ನ ರೈಸ್ ಮಾಡ್ಕೊ ಹೋಗೋದು, ಜೊತೆಗೆ ಬ್ಯಾಕಪ್. ಹಾಲು ಜಾಸ್ತಿ ಮಾಡಾದ್ಮೇಲೆ ಯಾವತ್ತೂ ಕಡಿಮೆ ಆಗ್ಬಿಡ್ಲಿಲ್ಲ. ಅದೇ ಕಂಟಿನ್ಯೂಟಿ ಒಂದು ರೇಂಜ್ಗೆ ಮೇಲೆ ಜಾಸ್ತಿ ಮಾಡಿ ಮಾಡಿ ಮಾಡಿನೇ ಇವತ್ತು 200 ಲೀಟರ್ಗೆ ಹೋಗಿರೋದು. 100 ಲೀಟರ್ಗೆ ಬಂದು 90 ಲೀಟರ್ಗೆ ಹೋಯ್ತದೆ ಅಂದ್ರೆ ತಿರ್ಗಿ ಎಲ್ಲರೂ ಬೇರೆ ಕಡೆ ಸಾಲ ಮಾಡಾದ್ರೂ ತಗೊಬಂದು ಸಾಕ್ಲೇಬೇಕು ಅಂತ ಸಾಕಿರೋದು. ರೈಸ್ ಮಾಡ್ಲೇಬೇಕು, ಹಾಲು ಮಾಡ್ಲೇಬೇಕು, ಅದಕ್ಕಿಂತ ಮೇಲೆ ಹೋಗ್ಲೇಬೇಕು ಹಾಲು. ಕೆಳಗಡೆ ಬರಕಂತೂ ಬಿಟ್ಟಿಲ್ಲ. ನಿಮ್ಮ ಉತ್ಸಾಹಕ್ಕೆ ಬಹಳ ಖುಷಿ ಆಗುತ್ತೆ. ಹಿಂಗೆ ಇರ್ಲಿ, ಇನ್ನು ಮತ್ತಷ್ಟು 1000 ಲೀಟರ್ ಗಂಟ ರೀಚ್ ಮಾಡಿ. ಹೀಗೆ ನಿಮ್ಮ ಹೈನೋದ್ಯಮ ಒಳ್ಳೆ ಯುವಕರಿಗೆ ಒಂದು ಪ್ರೋತ್ಸಾಹಕ ಆಗಿರ್ಲಿ, ಹಿಂಗೆ ಮಾಡಿ. ಮತ್ತೆ ನಿಮ್ಮ ಈ ಹಸುಗಳನ್ನ ಹಿಡ್ಕೊಳ್ಳೋದೆಲ್ಲ ಯಾವ ರೀತಿ ಹಿಡ್ಕೋತೀರಾ ನೀವು? ಹಸುಗಳನ್ನ ಪರ್ಚೇಸಿಂಗ್ ಇಲ್ಲಿ ನಾವು ತಗೊಬಂದ್ಮೇಲೆ ಕೇಳ್ತಾರೆ ಜಾಸ್ತಿ ಆಯ್ತು ಯಾಕೆ ತಗೊಬಂದೆ ಅಂತ. ನಮ್ದೇನು ಅಂದ್ರೆ ನನಗೆ ಇಷ್ಟ ಆದ್ರೆ ತಗೊಳ್ಳೇಬೇಕು ಅಂತ ಅನ್ಸಿದ್ರೆ ಅದು 10,000 20,000 ಜಾಸ್ತಿ ಆದ್ರೆ ಕೊಟ್ಟು ಇಟ್ಕೊಂಡೇ ಬಂದಿರ್ತೀನಿ. ತಗೊಳ್ಳೇಬೇಕು ಅಂತ ಅನ್ಸಿದ್ರೆ ಹಿಡ್ಕೊಂತೀನಿ ನಾನು. ಜನಗಳು ನೋಡಿದ ತಕ್ಷಣ ತಲೆನೇ ಕೆಡ್ಸ್ಕೊಳ್ಳಲ್ಲ. ಈಗ ನಿಮ್ಗೆ ಏನ ಹಸು ಬೇಕೇ ಬೇಕು 10,000 ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ ಇಟ್ಕೋಬೇಕು. ಓಕೆ, ಇಲ್ಲೆಲ್ಲ ಹೆಂಗೆ ಸ್ಥಳೀಯವಾಗಿ ಪರ್ಚೇಸ್ ಮಾಡ್ತೀರಾ ಇಲ್ಲ ಹೊರಗಡೆ ಹೋಗ್ತೀರಾ ಹಸು ಪರ್ಚೇಸ್ ಮಾಡೋದು? ಇಲ್ಲಿ ಶಾಂಬಾಗ್ನಲ್ಲಿ ಗಿರಿಯಣ್ಣ ಅಂತ ಅವರೊಬ್ರು ನೋಡಿರ್ಬೋದು, ಇಲ್ಲೇ ಹಸು ವ್ಯಾಪಾರ ಮಾಡ್ತಾರ ಅವರು. ಆಲ್ಮೋಸ್ಟ್ ಎಲ್ಲ ಹಸುನು ಅವ್ರದೇ ಹತ್ರ ತಗೊಂಡಿರೋದು, ಅವ್ರ ಅಂಡರಲ್ಲೇ ಕೊಡಿಸಿರೋದು. ಓಕೆ ಸರ್, ಮತ್ತೆ ಈ ಹಸುಗಳಲ್ಲಿ ಮೇಜರ್ ಬಂದು ಕೆಚ್ಚಲು ಬಾವು ಸಮಸ್ಯೆ ಇದೆ, ಇದನ್ನೆಲ್ಲ ಹೇಗ್ ಬಗೆಹರಿಸ್ಕೋತೀರ ನೀವು ಅಂತ? ಕೆಚ್ಚಲು ಬಾವು ಮಳೆಗಾಲದಲ್ಲಿ ಜಾಸ್ತಿ ಆಗುತ್ತೆ. ಬಾವಾದಾಗ ಬಾವಾಗಿದ ತಕ್ಷಣ ಒಂದು ಟ್ಯೂಬ್ ಮಾಡಿಕೊಂಡು ಟ್ಯೂಬ್ ಹಾಕ್ಬಿಟ್ಟು ಆಮೇಲೆ ಡಾಕ್ಟರ್ ತೋರಿಸಿದ್ರೆ ಅಷ್ಟೊಂದೇನು ಜಾಸ್ತಿ ಆಗಲ್ಲ. ಆಲ್ಮೋಸ್ಟ್ ಸರಿ ಮಾಡಿ 90% ಸರಿ ಮಾಡ್ಬೋದು. ನಾವು ನೋಡಿಕೊಂಡು ಕ್ಲೀನಾಗಿ ಮೇಂಟೈನ್ ಮಾಡಿದ್ರೆ ಡಾಕ್ಟ್ರು ಬರೋಷ್ಟು ಅರ್ಧ ಕ್ಯೂರ್ ಆಗಿರುತ್ತೆ. ಡಾಕ್ಟ್ರು ಒಂದು ಟ್ರೀಟ್ಮೆಂಟ್ ಮಾಡಿಸಿದ ತಕ್ಷಣ ಸರೋಗುತ್ತೆ. ಈಗ ಆದಷ್ಟು ನೀವು ನಾಟಿ ವೈದ್ಯಕ್ಕೆ ಸಜೆಸ್ಟ್ ಮಾಡ್ತೀರಾ? ಅದನ್ನ ಮಾಡ್ತೀವಿ, ಮಾಡ್ತೀರಾ ಜಾಸ್ತಿ? ಅರ್ಜೆಂಟಾಗೆ ನಾಟಿ ಇದು ಲೋಳೆ ಸಾರ, ಅರ್ಶಿನದ ಪುಡಿ ಇವೆಲ್ಲ ತಿಕ್ಕಿರ್ತೀವಿ, ಒಂದು ಟ್ಯೂಬ್ ಹಾಕಿರ್ತೀವಿ, ಡಾಕ್ಟ್ರು ಬಂದು ಟ್ರೀಟ್ಮೆಂಟ್ ಮಾಡ್ತಾರೆ. ಒಂದು 2-3 ಡೇಸ್ ಅಲ್ಲಿ ಸರೋಗುತ್ತೆ. ಹಂಗೂ ಆಲ್ಮೋಸ್ಟ್ ಒಂದು ಸರೋಗಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ, ಒಂದು ದೊಡ್ಡ ಫೇಲ್ ಆಗುತ್ತೆ. ಈ ತರ ಈ ತೊಟ್ಟು ಫೇಲ್ ಆಗಿರೋ ಅನುಭವಗಳು ಆಗಿದಾವ ನಿಮ್ಮ? ಆಗಿದೆ, ಇಲ್ಲೇ ಐತೆ ಇದೊಂದು. ಇದು ಒಂದೇ ದಿನ ಬಾವಾಗಿದ್ದು, ಒಂದು ತೊಟ್ಟು ಫೇಲ್ ಆಗೈತೆ. ಈಗ ಹಾಲು ದಿಢೀರ್ ಡೌನ್ ಆಗೈತೆ. ಈಗ ಒಂದು ಮ್ಯಾಕ್ಸಿಮಮ್ 10 ಲೀಟರ್ ಕೊಡ್ತಿದ್ದೆ, ಇವಾಗ 7 ಲೀಟರ್ ಕೊಡ್ತೈತೆ. ಈ ನಿಮ್ಮ ಸಕ್ಸಸ್ ಇಂದ ಎಷ್ಟು ಶ್ರಮ ಐತೆ ಹೇಳಿ, ನಮ್ಮ ವೀಕ್ಷಕರಿಗೆ ಇದು ಬೇಕೇ ಬೇಕು. ಸಕ್ಸಸ್ ಇಂದ ತುಂಬಾ ಏನು ಎಲ್ಲಾರು ಬೈತಿದ್ರು ಹಸು ಸಾಕ್ಬೇಡ ಅಂತ, ಊರೆಲ್ಲ ಆಡ್ಕೋತಿದ್ರು ಇವ್ರಿಗೆ ಸಾಕಾಗಲ್ಲ ಅಂತ. ಆಮೇಲೆ ನನ್ನ ಫ್ರೆಂಡು ತುಂಬ ಹೆಲ್ಪ್ ಮಾಡೋರೆ, ಹಸು ತಗೊಳಕ್ಕಾಗ್ಲಿ ಏನಾದ್ರು ಆದಾಗ ಬಂದು ಹಾಲು ತಗೋಗೋದು ಎಲ್ಲ ಮಾಡೋರು. ಹಸು ಕೊಟ್ಟಿರೋದನ್ನು ಅದೇ ಗಿರಣ್ ಅಂತ ಹೇಳಿದ್ನಲ್ಲ, ಅವರು ಸ್ಟಾರ್ಟಿಂಗಲ್ಲಿ ಒಂದು 5 ಲಕ್ಷವರೆಗೂ ಹಸು ಸಾಲನೇ ಕೊಟ್ಟಿದ್ರು ಚೆನ್ನಾಗಿ ಸಾಕ್ಲಿ ಅಂತ. ಈ ಎಲ್ಲ ನಿಮ್ಮ ಫ್ರೆಂಡ್ಸು ಸ್ನೇಹಿತರ ಸಹಕಾರ ಚೆನ್ನಾಗಿದೆ, ಊರಿನಲ್ಲಿ ಸಪೋರ್ಟಿವ್ ಆಗಿ. ನನ್ನ ಫ್ರೆಂಡ್ ಗುರು ಪ್ರಶಾಂತ್ ಅಂತ ಅವನೇ ಆಲ್ಮೋಸ್ಟ್ ಎಲ್ಲದಕ್ಕೂ ಸಪೋರ್ಟ್ ಮಾಡವನೆ, ಹಸು ತಗೊಳಕ್ಕಾಗ್ಲಿ ಎಲ್ಲದಕ್ಕೂ. ಓಕೆ, ಈಗ ಮ್ಯಾಕ್ಸಿಮಮ್ ಈ ನೀವು ಕಟ್ಟಿರೋ ಹಸುಗಳಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಲೀಟರ್ ಹಾಲು ಕರೆಯುವಂಥ ಹಸು ಇದೆ ನಿಮ್ಮ ಹತ್ರ? 15 ಲೀಟರ್ ಕೊಡೋದು ಐತೆ. ಇದು 15 ಲೀಟರ್ ಕೊಡುತ್ತೆ ಮ್ಯಾಕ್ಸಿಮಮ್ ಒನ್ ಟೈಮ್ಗೆ. ದಿನಕ್ಕೆ 30 ಲೀಟರ್ ಕೊಡ್ತೈತೆ. ಓಕೆ, ನಿಮ್ಮ ತಿಂಗಳ ಇನ್ಕಮ್ ವಹಿವಾಟು ಎಷ್ಟಿದೆ ಅಂತ? ಇನ್ಕಮ್ 4 ಲಕ್ಷ ಬರುತ್ತೆ ಇವಾಗ ಪ್ರೆಸೆಂಟ್. ಈ ತಿಂಗಳಲ್ಲಿ ಹಾಲು ಜಾಸ್ತಿ ಆಗಿರೋದು. ಇವಾಗ 15 ದಿನಕ್ಕೆ 2 ಲಕ್ಷ, ಆಮೇಲೆ 2 ಲಕ್ಷ ಬರುತ್ತೆ. ಓಕೆ, 4 ಲ್ಯಾಕ್ ಬರುತ್ತೆ. ಅದು ಇನ್ನೊಂದು ಸ್ನೇಹಿತರೆ, ಈ ಹೈನೋದ್ಯಮದಲ್ಲಿ ತಿಂಗಳಿಗೆ 2 ಬಿಲ್ಲು, ಇದು ರೈತನಿಗೆ ಎಲ್ಲೂ ಸಿಗಲ್ಲ ಈ ತರ ಒಂದು ಪ್ರಾಫಿಟ್. 2 ಸಾರಿ ದುಡ್ಡು ನೋಡೋದು ತಿಂಗಳಿಗೆ ಅಂದ್ರೆ ಈ ಹೈನೋದ್ಯಮದಲ್ಲಿ 15 ಡೇಸ್ ಒಂದು ಬಿಲ್ ಆಗುತ್ತೆ. 15 ಡೇಸ್ಗೆ ಒಂದು 2 lakhs ಬಿಲ್ ಮಾಡ್ಕೋತೀರಾ ಆಟೋಮೆಟಿಕ್ಲಿ. ಈಗ ಖರ್ಚೆಲ್ಲ ಹೇಗೆ ಸಂಭಾಳಿಸ್ಕೋತೀರಾ? ಈಗ ಒಂದು ತಿಂಗಳ ಆದಾಯದಲ್ಲಿ ಖರ್ಚನ್ನೆಲ್ಲ ಹೇಗೆ ಡಿವೈಡ್ ಮಾಡ್ಕೋತೀರಾ? ಡೈಲಿ 4 ಮೂಟೆ ಫೀಡು, 1 ಮೂಟೆ ನುಚ್ಚಾಕ್ತಿವಿ, 12,500 ರೂಪಾಯಿ ಹಾಲಿನ ಬಿಲ್ ಆಗೈತೆ. ಅದ್ರಲ್ಲಿ 8,000 ರೂಪಾಯಿ ಖರ್ಚು ಮಾಡಿದೀವಿ, 4,500 ಉಳಿತೆ ಹಾಲಿನ ಕಾಸಲ್ಲೇ. ಓಕೆ, ಪ್ಲಸ್ ಅದು ಪ್ರೋತ್ಸಾಹನೇ ಎಕ್ಸ್ಟ್ರಾ ಬರುತ್ತೆ. ಹಸು ಸಾಕಾರಿಗೆ ಮೇನ್ ಏನು ಹೇಳ್ತೀವಿ ಅಂದರೆ ಹಾಲಿನ ಬಿಲ್ ಫುಲ್ಲು ಅದಕ್ಕೆ ಹೋದ್ರೂ ಪ್ರೋತ್ಸಾಹನ ನಿಮ್ಗೆ ಉಳ್ಕೊಳಂಗೆ ಮಾಡ್ಕೊಂಡ್ರೆ ನೀವು ಬೇಗ ಸಕ್ಸಸ್ ಕಾಣ್ಬೋದು. ಲಾಸ್ ಅಂತೂ ಆಗೇ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ನಮಗೂ ಸಿಕ್ಕಾಪಟ್ಟೆ ಲಾಸ್ ಆಗೈತೆ, ಅದ್ನ ಹೇಳಕ್ಕೆ ಆಗಲ್ಲ, ಅಷ್ಟೊಂದು ಲಾಸ್ ಆಗೈತೆ. ಬರೀ ಸಕ್ಸಸ್ ಒಂದೇ ಕೇಳಬಾರ್ದು, ಅಲ್ಲಿ ಹಿಂದೆಗಡೆ ಆಗಿರೋ ಹಿನ್ನಡೆ ಅದನ್ನು ಕೇಳಿ ಸರ್. ನಿಮ್ಮ ಹಿನ್ನಡೆ ಭಾಳ ಹೊಡೆತ ಅನ್ನೋದು ಏನಾಗಿದೆ ಅಂತ ಹೇಳಿ. ಲಾಸ್ ಸಿಕ್ಕಾಪಟ್ಟೆ ಆಗೈತೆ. ಆ ಲಾಸ್ ಆದಾಗ್ಲೂ ಬಿಡ್ದೇನೆ ಕಂಟಿನ್ಯೂ ಮಾಡಲೇಬೇಕು ಅಂತ ಮಾಡಿದ್ದು. ಎಲ್ಲರೂ ಆಡ್ಕೋತಿದ್ರು ಆಗಲ್ಲ ಅಂತ. ಆಡ್ಕೊಳ್ಳೋರ ಮಧ್ಯೆ ಇದೊಂದು ದೊಡ್ಡ ಮರವಾಗಿ ಬೆಳೆಸಿದ್ದಾರೆ ಇವರು. ಒಂದು ಸಾಮ್ರಾಜ್ಯ, ಇದು ಒಂದು ಹೈನುಗಾರಿಕೆ ಸಾಮ್ರಾಜ್ಯನೇ ಕಟ್ಟಿದ್ದಾರೆ. ಕೇವಲ ಒಂದೇ ಒಂದು ಸಿಂಗಲ್ ಹುಡುಗ ಈ ಥರ ಸಾಧನೆ ಮಾಡೋದು ಭಾಳ ಅಪರೂಪದ ಕೆಲಸ ಅಲ್ಲ. 25 ವರ್ಷಕ್ಕೆ ಕಟ್ಟಿರೋ ಒಂದು ದೊಡ್ಡ ಬೃಹತ್ ಸಾಮ್ರಾಜ್ಯನೇ ಅಂತ ಹೇಳ್ಬೋದು.
ಓಕೆ. ಮತ್ತೆ ಈಗ ನಮ್ಮ ಬೆಂಗಳೂರಿಗೆ ಹೋಗಿ ದುಡಿತೀನಿ ಅನ್ನೋ ಯುವಕರಿಗೆ ನೀವು ಇದು ಒಂದು ಸ್ಫೂರ್ತಿಯಾಗಿದ್ದೀರಾ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ನಿಮಗೆ ಹಸು ಸಾಕಬೇಕು ಅಂತ ಖುಷಿ ಇದ್ದರೆ ಊರಲ್ಲಿ ಇದ್ದು ಹಸು ಸಾಕಿ ಸಂಪಾದನೆ ಮಾಡ್ಬೋದು. ಅಲ್ಲಿ ಸಂಪಾದನೆ ಮಾಡೋದಕ್ಕಿಂತ ಊರಲ್ಲಿ ನಮ್ಗೆ ಇಷ್ಟ ಬಂದಂಗೆ ನಮ್ಗೆ ಹೆಂಗೆ ಬೇಕಂಗೆ ಮಾಡಿ ಸಂಪಾದನೆ ಮಾಡ್ಬೋದು. ಎಲ್ಲರೂ ಬಂದು ಮಾಡಿ ಸಾಕ್ಬೋದು, ಆರಾಮ ಖುಷಿ ಆಗುತ್ತೆ. ಈಗ ನಮ್ಮ ಕೆಲಸಕ್ಕೆ ನೋಡಿ ಹುಲ್ಲಾಕಾಯ್ತು, ಇನ್ನೊಂದು ರೌಂಡ್ ಹುಲ್ಲಾಕಿದ್ರೆ ಸಂಜೆವ್ರಿಗೆ ಏನು ಕೆಲಸ ಇರಲ್ಲ. ಆಮೇಲೆ ಬಂದು ಸಗಣಿ ಎತ್ತಾಕಿ ಹಾಲು ಕರಿಬೋದು. ನೋಡಿ, ಬೆಂಗಳೂರಲ್ಲಿ AC ಆಫೀಸಲ್ಲಿ ಕುತ್ಕೊಂಡು 30-40 ಸಾವಿರ ಸಂಬಳ ತಗೊಳ್ಳೋದ್ರ ಮಧ್ಯೆ ಇದು ದೊಡ್ಡ ಸಾಧನೆನೇ ಅಂತ ಹೇಳ್ಬೋದು. ನ್ಯಾಚುರಲ್ AC ಜೊತೆಯಲ್ಲಿ ಇವರು ಭಾಳ ಒಡನಾಟ ಇರ್ತಾರೆ. ಅದಕ್ಕಿಂತ ಹೆಚ್ಚಾಗಿ ದುಡ್ಡು ಸಂಪಾದನೆ ಮಾಡೋದು ಏನು ಲೆಕ್ಕ ಅಲ್ಲ. ಇದರಲ್ಲಿ ನೀವು ಎಷ್ಟು ರಿಸ್ಕ್ ತಗೋತೀರಾ ಅಷ್ಟು ರಿಟರ್ನ್ ಖಂಡಿತ ಸಿಗುತ್ತೆ. ಇದಕ್ಕಿಂತ ಇನ್ನೊಂದು ಮೋಟಿವೇಶನ್ ದಾರಿ ಯಾರಿಗೂ ಸಿಗಲ್ಲ. ನೋಡಿ, ಫಾಲೋ ಅಪ್ ಮಾಡಿ, ಐಡಿಯಾ ತಿಳ್ಕೊಳ್ಳಿ, ಮಾಡಿ, ಸಕ್ಸಸ್ ಸಿಗುತ್ತೆ. ನೀವು ಪ್ರಯತ್ನನೇ ಪಡಲ್ಲ, ನೀವು ಸಕ್ಸಸ್ ದೊಡ್ಡದಾಗಿ ಕಾಣ್ತೀರಿ. ದೊಡ್ಡದಾಗಿ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಅಲ್ಲಿ ಏನೂ ಸಿಗಲ್ಲ, ನೀವು ಸಫರ್ ಪಡ್ತೀರಾ. ಮಾಡಿ, ಪ್ರಯತ್ನ ಮಾಡಿ. ಒಂದಲ್ಲ ಒಂದು, ಈ ಐನು ಉದ್ಯಮನೇ ಅಂತಲ್ಲ, ಬೇರೆ ಬೇರೆ ಒಳ್ಳೆ ಉದಯೋನ್ಮುಖ ಕೆಲಸಗಳಿದ್ದಾವೆ. ಅದನ್ನು ವರ್ಕ್ ಮಾಡಿ, ಓನ್ ಬಿಸ್ನೆಸ್ ಮಾಡಿ, ವರ್ಕ್ ಮಾಡಿ. ರಿಸ್ಕ್ ನೀವು ಎಷ್ಟು ತಗೋತೀರಾ ಅಷ್ಟು ರಿಟರ್ನ್ ಕಂಪ್ಲೀಟಾಗಿ ಸಿಗುತ್ತೆ ನಿಮಗೆ. ವರ್ಕ್ ಮಾಡಿ ಆದಷ್ಟು. ನೋಡಿ, ಅದಕ್ಕೊಂದು ಸೂಕ್ತ ಉದಾಹರಣೆ ಅಂದರೆ ನಮ್ಮ ರಾಮನಗರ ಜಿಲ್ಲೆನೇ ಸ್ಥಳೀಯವಾಗಿ ಸಿಕ್ಕಿರೋ ವ್ಯಕ್ತಿ. ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ? ಫ್ಯಾಮಿಲಿ ಸಪೋರ್ಟು ಚೆನ್ನಾಗೈತೆ. ಪಾಪ ನಮ್ಮ ಅಜ್ಜಿ ಕೈಲಿ ಆಗಲ್ಲ, ಆದ್ರೂ ಅವ್ರು ಬಂದು ಒಬ್ಬನೇ ಕ್ಯಾನೆಲ್ಲ ತಗೋಯ್ತಾನೆ ಅಂದ್ಬಿಟ್ಟು ಕ್ಯಾನೆಲ್ಲ ತೊಳೆದಿಕ್ತಾರೆ ಅವರೇನೆ. ಆಮೇಲೆ ಕರುಗಳಿಗೆಲ್ಲ ನೀರು ಇಕ್ಕಿರ್ತಾರೆ. ಅವ್ರ ಕೈಲಿ ಆದಷ್ಟು ಅವ್ರು ಮಾಡಿರ್ತಾರೆ, ಚೆನ್ನಾಗಿ ಸಪೋರ್ಟ್ ಮಾಡ್ತಾವ್ರೆ. ನಮ್ಮಮ್ಮ ನಮ್ಮ ಅಜ್ಜಿ ಇಬ್ಬರೇ ಇರೋದು. ನಮ್ಮಮ್ಮ ಹಾಸ್ಪಿಟಲ್ ಕೆಲ್ಸಕ್ಕೆ ಹೋಗ್ತಾರೆ, ನರ್ಸು. ಅವ್ರೇನು ಹಸುಗೆಲ್ಲ ಏನಕ್ಕೂ ಬರಲ್ಲ ಅವರು. ನಿಮ್ಮ ಅಜ್ಜಿ ಮೇನು? ನಿಮ್ಮ ಅಜ್ಜಿನೇ ನೀವು ಮೇನಾಗಿ ನೋಡ್ಕೋತೀರಿ ಹಸುಗಳನ್ನ? ಹೌದು. ಓಕೆ. ಈ ಫ್ಯಾಮಿಲಿ ಒಂದು ಅಜ್ಜಿ ಮತ್ತು ಮೊಮ್ಮಗನ ಕೆಲಸ ಇದು. ಇಷ್ಟೊಂದು ಶ್ರಮ ಬೇಜಾನಿದೆ. ವರ್ಕ್ ಮಾಡ್ತಾರೆ, ಸುಮ್ಮನೆ ಕುತ್ಕೊಂಡ್ರಂತೂ ಯಾವುದೇ ರೀತಿಯ ಆದಾಯ ಇಲ್ಲ. ವರ್ಕ್ ಮಾಡ್ತಾರೆ, ಅದ್ರ ತಕ್ಕನಾಗ ದುಡಿತಾರೆ. ಸರ್, ನಿಮ್ಮ ಟ್ಯಾಕ್ಸ್ ಈಗ ಆನ್ಯುವಲ್ ಇನ್ಕಮ್, ತಿಂಗಳ ಆದಾಯ ಮತ್ತು ನಿಮ್ಮ ವರ್ಷದ ಆದಾಯದ ಮೇಲಿನ ಟ್ಯಾಕ್ಸ್ ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ದೀರಾ ಸರ್? ಟ್ಯಾಕ್ಸೇ ಕಟ್ಟಾಗಲ್ಲ ನಮ್ದ್ರಲ್ಲಿ. ಟ್ಯಾಕ್ಸ್ ಫ್ರೀ ಹೈನುಗಾರಿಕೆ ಮಾಡಿದ್ರೆ ಟ್ಯಾಕ್ಸ್ ಫ್ರೀ. ಓಕೆ. ನೋಡಿ, ಟ್ಯಾಕ್ಸ್ ಕಟ್ಟಾಗಿಲ್ಲ. ಟ್ಯಾಕ್ಸೇ ಇಲ್ವಂತಿದು. ನಿಮ್ಮ ಯಾವುದೇ ಒಂದು ಕಂಪ್ನಿಗೆ ಹೋದ್ರೆ, ಯಾವುದೇ ನಿಮ್ದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಅದನ್ನ GST ರಿಜಿಸ್ಟರ್ ಮಾಡಿ ಅದನ್ನ ಒಂದು ಟ್ಯಾಕ್ಸ್ ಅಂಡರಲ್ಲಿ ತಂದು ಅದಕ್ಕೆಲ್ಲ ಇಷ್ಟು ಟ್ಯಾಕ್ಸ್ ಸ್ಟೇಜ್ಗಳಿದ್ದಾವೆ, ಅದನ್ನೆಲ್ಲ ಕಟ್ ಮಾಡ್ತಾರೆ. ನೋಡಿ, ಹೈನುಗಾರಿಕೆಯಲ್ಲಿ ಯಾವುದೇ ರೀತಿ ಟ್ಯಾಕ್ಸ್ ಇಲ್ಲ. ಫ್ರೀಯಾಗಿ ನೀವು ಎಷ್ಟು ರೀಚ್ ಮಾಡ್ತೀರಾ ಅಷ್ಟು ನಿಮ್ಮದೇ ದುಡ್ಡು ಅಷ್ಟೇ. ನಮ್ಮದೇ ಟ್ಯಾಕ್ಸ್, ಯಾವುದೇ ರೀತಿ ಟ್ಯಾಕ್ಸ್ ಇಲ್ಲ. ಇಲ್ಲ ಸರ್, ನೀವು ಎಷ್ಟು ರೀಚ್ ಮಾಡ್ತೀರಾ ಅಷ್ಟೆಲ್ಲ ಫುಲ್ ನಮ್ಮದೇ. ಟ್ಯಾಕ್ಸ್ ಯಾವುದೂ ಕಟ್ಟಾಗಿಲ್ಲ ಇಲ್ಲಿವರೆಗೂ. ಸರ್, ಈಗ 26 ಹಸುನ ಹೇಗೆ ಒಬ್ಬರೇ ಮೇಂಟೈನ್ ಮಾಡ್ತೀರಾ, ಹೇಗೆ ಅಂತ? ಒಬ್ಬರೇ ಮೇಂಟೈನ್ ಮಾಡೋದು. ಎಲ್ಲ ಒಬ್ಬರೇ ಎಲ್ಲಿ ಮೇಂಟೈನ್ ಮಾಡೋಕ್ಕಾಯ್ತದೆ, ಆಗಲ್ಲ ಅಂತ ಎಲ್ಲ ಹೇಳ್ತಾರೆ. ನಮ್ಮೂರವರು ಅವ್ನ ಕೈಲಿ ಮಾಡಕ್ ಆಗಲ್ಲ ಅಂತಾನೆ ಹೇಳ್ತಾರೆ. ಇಲ್ಲಿ ನೀವು ನೋಡ್ತಿರ್ಬೋದು, ಇವೆಲ್ಲ ನಮ್ದೇ ಹಸು, ಒಬ್ಬನೇ ಮೇಂಟೈನ್ ಮಾಡ್ತಿರೋದು. ಈ ಸಗಣಿ ಎತ್ತೋದು ಈ ಎಲ್ಲ ಒಬ್ಬರೇನೆ, ಯಾರು ಬರಲ್ಲ. ನಮ್ಗೆ ಯಾವ ಬೇಕು ಅವಾಗಲೇ ಎತ್ತ ಸೊಪ್ಪು. ಅವ್ರು ಅದನ್ನ ಆಡ್ಕೊಳ್ಳೋರು ಸಿಕ್ಕಾಪಟ್ಟೆ ಅವ್ರೆ. ತಪ್ಪೇನೆ ಹಾಕಲ್ಲ, ಹುಲ್ಲು ಹಾಕಲ್ಲ, ಯಾವ್ದನ ಸಾಕ್ತಾನೆ ಅಂತ. ಇವಾಗ ನಾನು ಸಾಕಾರಂಗ ಅವ್ರು ಸಾಕು ತೋರಿಸ್ಲಿ, ಅವಾಗ ಅವ್ರಿಗೆ ಗೊತ್ತಾಯ್ತದೆ ಏನು ಅಂತ. ಓಕೆ. ಸರಿ, ಈಗೇನು ಈ ಡ್ರಮ್ಮಲ್ಲಿ ಕಸ ಎತ್ತಾಕ್ತೀರಾ ನೀವು ತಪ್ಪೇನ? ಡ್ರಮ್ಮು ಇವಾಗ ಸಿಲಿಂಡರ್ ಪ್ರಾಬ್ಲಮ್ ಆಗಿರೋದ್ರಿಂದ ಎಲ್ಲರೂ ಗೋಬರ್ ಗ್ಯಾಸ್ ಯೂಸ್ ಮಾಡ್ತಾವ್ರೆ. ಗೋಬರ್ ಗ್ಯಾಸ್ ಹೋಟ್ಲವ್ರು ಎಲ್ಲ ಬಂದು ಈ ಸಗಣಿನ ಇದಕ್ಕೆ 50 ರೂಪಾಯಿ ಒಂದು ಡ್ರಮ್ 50 ರೂಪಾಯಿ ತುಂಬಿಕ್ಕಿರ್ತಿ, ಬಂದು ಅವರೇ ತಗೊಂಡು ಹೋಗ್ತಾರೆ. ಈಗ ನಾಳೆ ಡೈಲಿ ಬರ್ತಾರೆ. ನೋಡಿ, ಇವಾಗ ಒಂದು ವೀಕಿಂದ ಗ್ಯಾಸ್ ಸಮಸ್ಯೆಯಿಂದ ಈ ಗೋಬರ್ ಗ್ಯಾಸ್ಗೆ ಈ ಸಗಣಿ ಯೂಸ್ ಆಗುತ್ತೆ. ಹೌದು, ಈ ಹಸುವಿನ ಇದರಿಂದ ಯಾವುದೇ ರೀತಿ ಲಾಸ್ ಅಂತಿಲ್ಲ. ಈಗ ನೋಡಿ, ಒಂದು ಸಗಣಿಗೆ ಒಂದು ಬೆಲೆ ಇದೆ. ಒಂದು ಗೊಬ್ಬರಕ್ಕೂ, ಸಗಣಿ ಅಷ್ಟೇ ಏನಲ್ಲ, ಗೋಬರ್ ಗ್ಯಾಸ್ಗೆ ಎಲ್ಲ, ಒಂದು ಗೊಬ್ಬರಕ್ಕೂ ಇದನ್ನ ಯೂಸ್ ಮಾಡ್ತಾರಲ್ಲ, ಅದಕ್ಕೂ ಒಂದು ಬೆಲೆನೇ ಸಿಗುತ್ತೆ. ಓಕೆ. ಈಗ ಇದನ್ನ ತಗೋಗಿ ಅವರು ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತಾರೆ. ಅಲ್ಲೇ 2-3 ಡೇಸ್ ಆಯ್ತು. 2-3 ಡೇಸಿಂದ. ಸರ್, ನಿಮ್ಮ ಡೈಲಿ ರೊಟೀನ್ ಹೇಗಿದೆ? ಡೈಲಿ ರೊಟೀನ್ ಬೆಳಗ್ಗೆ 5 ಗಂಟೆಗೆ ಎದ್ದೋಳೋದು. ಎದ್ದ ತಕ್ಷಣ ಹಸುಗಳು ಹಿಡ್ಕೋಗಿ ತಿಂಡಿ ಕೊಟ್ಟು, ಹಾಲು ಕರೆದು, ಹಾಲು ಹಾಕ್ಬಿಟ್ಟು ಬಂದು, ಮತ್ತೆ ಮಿಕ್ಕಿದವೆಲ್ಲ ಹಿಡ್ಕೊಂಬಂದು ಇಲ್ಲಿ ಕಟ್ಟಾಕಿ, ಇವಕ್ಕೆಲ್ಲ ಮೈ ತೊಳೆದು, ಮೈ ಸ್ವಲ್ಪ ಮಾತ್ರ ತೊಳೆಯೋದು, ದಿನ ತೊಳೆಯಲ್ಲ. ಯಾವುದು ಗಲೀಜು ಮಾಡ್ಕೊಂಡಿರ್ತದೆ ಅದಕ್ಕೆ ಮಾತ್ರ ತೊಳೆಯೋದು, ಎಲ್ಲದಕ್ಕೂ ತೊಳೆಯಲ್ಲ ಡೈಲಿ. ಓಕೆ. ಇದೆಲ್ಲ ಒಂದು 10 ಗಂಟೆ 10:30 ಆಗುತ್ತೆ. ಆಮೇಲೆ ಹೋಗಿ ನಾಷ್ಟ ಮಾಡಿ, ಮೇವು ಇರುತ್ತೆ. ಇವಾಗ ಬಂದು 12 ಗಂಟೆಗೆ ಮೇವು ಹಾಕೋದು. ಕರೆಕ್ಟಾಗಿ 12 ಗಂಟೆಗೆ ಮೇವು ಹಾಕೋದು. ಆಮೇಲೆ ಹೋಗಿ ಒಳಗಡೆ ಇಕ್ಕಿರೋ ಸಗಣಿ ಎಲ್ಲ ಎತ್ತಾಕಿ ಗಂದು ಕ್ಲೀನ್ ಮಾಡಿ, ಆಮೇಲೆ ಎಲ್ಲಾದ್ರೂ ಒಂದು ರೌಂಡ್ ಹೋಗಿದ್ ಬಂದು ಫ್ರೆಂಡ್ಸ್ ಮನೆಗೆ ಅಲ್ಲಿಗೆ 4 ಗಂಟೆಗೆ ಮತ್ತೆ ಬಂದು ಇವಕ್ಕೆಲ್ಲ ಸಗಣಿ ಎತ್ತಾಕಿ ಇನ್ನೊಂದು ರೌಂಡ್ ಹುಲ್ಲು ಹಾಕ್ಬೇಕು. ಅವಾಗ ಇವತ್ತು ಜೋಳ ಕಡಿಮೆ ಆಯ್ತು, ಒಂದು ಟೈಮ್ ಹಾಕಿದೀನಿ, ಇವಾಗ ಬಂದು ಇನ್ನೊಂದು ರೌಂಡ್ ಮತ್ತೆ ಹಾಕ್ಬೇಕು. ಓಕೆ.
ತಿರ್ಗಾ ನೈಟ್ ಟೈಮ್ ಏನು ಹುಲ್ಲು ಹಾಕಲ್ಲ. ಹಾ. ಮತ್ತೆ ಹಾಲು ಕರ್ದಿ ಹಾಲು ಹಾಕ್ಬಿಟ್ಟು ಬಂದು ಈಚ್ ಕಡೆ ಹಾಕೋದು ಕೆಲಸ ಮುಗೀತು. ಕೆಲಸ ಮುಗೀತು. ಅಷ್ಟೇ. ಹಾಲು ಕರೆದು ಹಾಕಿದ್ರೆ 7:30 7:30ಗೆಲ್ಲ ಫ್ರೀ ಆಗ್ಬಿಟ್ಟು 7:30ಗೆ ಹಾಲು ಹಾಕ್ಬಿಟ್ಟು ಬಂದು 8 ಗಂಟೆಗೆ ತಿಂಡಿ ಕೊಡ್ತೀವಿ ಮತ್ತೆ ನೈಟು. ಒಬ್ಬರೇ ಮಾಡೋದಕ್ಕೆ ಇದು ಈಸಿ ಅನ್ಸುತ್ತಾ ನಿಮ್ಗೆ? ಏನು ರಿಸ್ಕ್ ಏನಿಲ್ಲ, ರಿಸ್ಕ್ ಏನಿಲ್ಲ, ಆರಾಮಾಗಿ ಮಾಡ್ಬೋದು. ಆರಾಮಾಗಿ. ಏನ್ರಿ ಇಷ್ಟು ಹಸುಗಳನ್ನ ನೀವು ಆರಾಮಾಗಿ ಶೆಡ್ ಒಂದು ಕಟ್ಟಿಸ್ಕೊಂಡ್ರೆ ಇವಾಗ ಆರಾಮಾಗಿ ಇನ್ನೂ ಈ ಕೆಲಸ ಈಸಿ ಆಗುತ್ತೆ. ಹಾ. ಇವಾಗ ಶೆಡ್ ಒಂದು ಕಟ್ಸೋ ಪ್ಲಾನಲ್ಲಿ ಇದ್ದೀವಿ. ಓಕೆ. ಇವಾಗ ಶೆಡ್ ಇಲ್ಲ ಕ್ಲೀನಾಗೆ. ನೀವು ಆದಷ್ಟು ಬೇಗ ಇನ್ನೂ ಶೆಡ್ ರೆಡಿ ಮಾಡಿ ಕಟ್ಟಿ ಇನ್ನೂ ಹೆಚ್ಚೆಚ್ಚು ಹಸುಗಳನ್ನ ಕಟ್ಟಿ ಅಂತ ನಾವು ನಮ್ಮ ಕಡೆ ಇವಾಗ ಇಲ್ಲಿ ಇವ್ರ ಹತ್ರ ಮಾತಾಡಿದೀವಿ, ಸೀಟ್ ಹಾಕ್ಸಿ ಹಾ. ಇಲ್ಲೇ ಕಟ್ಟಾಕೊಳ್ಳೋ ಥರ ಮಾಡಬೇಕು. ಓಕೆ. ಇನ್ನೂ ಒಂದು 50-100 ಹಸು ಗಂಟೆ ರೀಚ್ ಮಾಡಿ. ಲಾಸ್ಟ್ ಟೈಮ್ ಬದುಕಿನ ಬುತ್ತಿ ಬಂದಾಗ 150-160 ಇತ್ತು ಹಾಲು. ಹಾ. ಇವಾಗ 200ಗೆ ಹೋಗಿದ್ದೀವಿ. ನೋಡಿ ಒಂದು ವಾರ ಆಗಿರ್ಬೇಕು ಅದು. ನಾನು ಅವ್ರಿಗೆ ನೋಡಿ ಹೇಳಿದೆ 200 ನಾನು ಮಾಡಿರ್ತೀನಿ, ನೆಕ್ಸ್ಟ್ ಟೈಮ್ ಬರೋಷ್ಟು ಮಾಡ್ತೀನಿ ಅಂತ ಹೇಳಿದೆ. ನೋಡಿ 200 ಆಗೈತೆ. ಇದು ನಿಜವಾದ ಸ್ಪಿರಿಟ್ ಅಂದ್ರೆ. ನೋಡಿ ಅವತ್ತು 150 ಲೀಟರ್ 160 ಲೀಟರ್ ಹಾಲಿದ್ದಿತ್ತು, ಇವತ್ತು 200 ಲೀಟರ್ ಹಾಲಿದೆ. ಸರ್ ನೋಡಿ ಸರ್, ಬದುಕಿನ ಬುತ್ತಿ ಸರ್. ನಾವು ನಿಮ್ ನೋಡೆ ಫಾಲೋ ಅಪ್ ಆಗ್ತಿರೋದು. ಥ್ಯಾಂಕ್ ಯು ಸರ್. ಸರ್ ಇದು ಹಾಲ್ನೆಲ್ಲ ಹೇಗೆ ಕರಿತೀರಾ ನೀವು? ಮಿಷಿನ್ ಸರ್ ಮಿಷಿನಲ್ಲೇ ಕರಿಯೋದು, ಕೈಲಿ ಕರಿಯಲ್ಲ? ಎಲ್ಲ ಮಿಷಿನಲ್ಲೇ ಕರಿಯೋದು. ಎಲ್ಲ ಹಸುಗಳಿಗೂ ಮಿಷಿನಲ್ಲೇ ಕರಿಯೋದು. ಓಕೆ. ಒಂದು ಹಸು ಹಾಲು ಒಂದು ಕರಿಯೋದಕ್ಕೆ ಹಸು ಎಷ್ಟು ನಿಮಿಷ ಒಂದು ಹಸು 4 ನಿಮಿಷಕ್ಕೆ ಆಗುತ್ತೆ. ಹಾ. ಒಂದು ಹಸು 7 ನಿಮಿಷ ಆದ್ರೂ ಆಗಲ್ಲ. ಸರ್ ಇದು ಮೇವು ನೀವು ಸ್ವಂತ ನೀರಾವರಿ ಇಲ್ಲ ಅಂತೀರಾ, ಏನು ಬೆಳೆದಿಲ್ಲ ಅಂತೀರಾ, ಒಂದು ತುಂಡು ಭೂಮಿನೂ ಇಲ್ಲ ಅಂತೀರಾ. ಈ ಮೇವಿನ ಮೇಂಟೆನೆನ್ಸ್ ಹೇಗ್ ಮಾಡ್ತೀರಾ? ಮೇವು ಸರ್ ಹೇಳದ್ನಲ್ಲಿ ಯಾವಾಗಲೂ ಜೋಳ ತರಿಸ್ಕೊಳ್ಳೋದು ಹೊರಗಡೆಯಿಂದ. ಓಕೆ. ಎನಿ ಟೈಮ್ ಜೋಳನೇ ತರ್ಸೋದು. ಜೋಳ ಹಾಕ್ತಿ, ಇವಾಗ ಸಿಪ್ಪೆ ಇದೆ, ಸಿಪ್ಪೆ ಹಾಕ್ತಾ ಇರೋದು. ಯಾವಲ್ಲ ಅದು 4,200 ರೂಪಾಯಿ ಒಂದು ಟನ್ ಬೀಳುತ್ತೆ. ಓಕೆ. ಎಲ್ಲಿಂದ ತರಿಸ್ಕೊಂಡೆ? ಜೋಳ ತರ್ಸೋ ತಲಕಾಡಿಂದ. ತಲಕಾಡು. ಹಾ. ಇಲ್ಲಿ ನಿಮ್ ಸಿಪ್ಪೆ ಸ್ಥಳೀಯವಾಗಿ ತರ್ಸೋ ಎಲ್ಲೂ ಸಿಗಲ್ಲ. ಜಾತ್ರೆ ಜೋಳ ಎಲ್ಲಿ ಸಿಗಲ್ಲ. ಓಕೆ. ಆಮೇಲೆ ನಮ್ಗೆ ಜೋಳ ಹಾಕಿದ್ರೆ ಏನ್ ಬೆನಿಫಿಟ್ ಅಂದ್ರೆ ಹಸು ಚೆನ್ನಾಗುತ್ತೆ, ಓಕೆ. ಹಾಲು ಜಾಸ್ತಿ ಆಗುತ್ತೆ. ಹಾ. ಇಲ್ಲಿ ಮೇವು ಅಲ್ಲಿ ಮೇವು ಇಲ್ಕೊಂಡು ನಾನು ಒಬ್ಬನೇ ಹೋಗಿ ಕುಯ್ದು ತಗೊಬಂದು ಹಾಕತ್ಗೆ ಸಾಕಾಯ್ತಿತ್ತು ಸ್ಟಾರ್ಟಿಂಗ್. ಓಕೆ. ಅವರೇ ಇಲ್ಲಿ ಹಾಲು reach ಜಾಸ್ತಿ ಮಾಡ್ತಾರೆ. ಐತಿಲ್ಲ, ಅವರು ಇಲ್ಲಿ ರೀಚ್ ಮಾಡ್ತಾರೆ. ಎಷ್ಟು ಇವಾಗ ದಿನಕ್ಕೆ ಒಂದ್ಸರಿ ಅದನ್ನೇ ಬರುತ್ತೆ ಸರ್ ಇದು? 2 ದಿನಕ್ಕೆ. 2 ದಿನಕ್ಕೊಂದ್ಸರಿ. ಮೊನ್ನೆ ಹಾಕಿದ್ರೆ ನೆನ್ನೆ ಇವತ್ತು ಹಾಕಿದೀನಿ. ಇವಾಗ ಬರುತ್ತೆ ಸಂಜೆ ಮತ್ತೆ ಓಕೆ. ನಾಳೆ ಆಗುತ್ತೆ. ಓಕೆ. ಕಂಟಿನ್ಯೂಸ್ ಆಗಿ ತಂದು ಕೊಡ್ತಾರೆ ಕಂಟಿನ್ಯೂಸ್ಲಿ. ಈಗ ಅದು ಅವರು ಇಲ್ಲ ಅಂದ್ರೆ ಸೆಕೆಂಡ್ ಆಪ್ಷನ್? ಸೆಕೆಂಡ್ ಆಪ್ಷನ್ ಎಲ್ಲರೂ ತಗೊಳ್ಳೋದು. ಅಕ್ಕಪಕ್ಕದವ್ರು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಒಂದಿನ Support ಮೇವು ಮಾಡ್ತಾರೆ. ಇಲ್ಲ ಅಂದ್ರೆ ಇಲ್ಲೇ ಸೀಮೋಲ್ ಐತೆ, ಹಾ. ಇನ್ನು ಕುಯ್ದು ಹಾಕೊಂಡ್ರು ಏನು ಹೇಳಲ್ಲ ಅವರು. ಓಕೆ. ನಾಳೆ ಬಂದಾಗ ನಾವು ಮೇವು ಕೊಡ್ತೀನಿ ಅಂದ್ಬಿಟ್ಟು ಇಲ್ಲೇ ಕುಯ್ದು ಹಾಕೊಳ್ಳೋದು. ಓಕೆ. ಒಂದಿನ ಹಂಗೆ ಮೇಂಟೈನ್ ಮಾಡ್ಕೊಳ್ಳೋದು. ಓಕೆ ಸರ್, ಆಯ್ತು. ಹೈನೋದ್ಯಮಕ್ಕೆ ಕಾಲಿಡೋ ಯುವಕರಿಗೆ ಹ್ಮ್. ಬಂದ್ರೆ ಸಲಹೆ ಕೊಡ್ತೀರಾ? ಕೊಡೋಣ ಬನ್ನಿ ಸರ್, ಅದರಲ್ಲೇನು ಕೊಡೋಕ್ಕೆ. ನಾವು ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ನೋಡ್ಕೊಂಡೆ 1-2-3 ಜನ ಫ್ರೆಂಡ್ ಆಗಿದ್ದು. ಹಾ. ನಮ್ಗಾಗ ಸಿಕ್ಕಾಪಟ್ಟೆ ಆಸೆ ಇದೆ ಸಾಕ್ಬೇಕು ಅಂತ. ಅವಾಗ ನಾವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ 1-2-3 ಜನ ಸಿಕ್ಕಿ ಓಕೆ. ಇವಾಗಲೂ ಕಾಂಟ್ಯಾಕ್ಟ್ ಅಲ್ಲ ಅವ್ರು ಎಲ್ರು. ಹಾ. ಅವ್ರನ್ನ ಮಾತಾಡಿಸಿ ಕೇಳಿ ಆಮೇಲೆ ತಗೊಂಡು ಓಕೆ. ಅವರು ಹಂಗೇನೆ ಮಾಡ್ತೀನಿ ಅಂದರೆ ಆರಾಮಾಗಿ ಮಾಡ್ಬೋದು, ಮಾಡಿ. ಓಕೆ. ಇವರ ಫೋನ್ ನಂಬರ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಏನಾದರೂ ಸಲಹೆ ಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಏನೇ ಒಂದು ಡೌಟ್ ಬೇಕು ಅಂದರೆ ಕಾಲ್ ಮಾಡಿ, ರೆಸ್ಪಾನ್ಸ್ ಮಾಡೇ ಮಾಡ್ತಾರೆ. ಈಗಿನ ಮುಂದೆ ಬರೋ ಯುವಕರಿಗೆ ಇವರು ಒಂದು ಸ್ಫೂರ್ತಿಯಾಗಿ ಸಪೋರ್ಟ್ ಮಾಡೇ ಮಾಡ್ತಾರೆ. ಕಾಲ್ ಮಾಡಿ ವಿಚಾರಿಸಿ. ಸರ್ ಈ ಹಸುಗಳು ಹೇಗೆ ಮೇಂಟೈನ್ ಮಾಡ್ತೀರಾ? ಈ ಫಲ ಆಗಿರೋ ತತ್ತೀರಾ, ಹಾಲು ಕರಿತಾ ಇರೋ ತತ್ತೀರಾ? ಆಲ್ಮೋಸ್ಟ್ ಜಾಸ್ತಿ ಫಲ ಇರೋ ತಂದಿದ್ದೀವಿ, ಫಲ ಇರೋ ಒಂದು ಕರಾಕೈತೆ. ಓಕೆ. ಆಮೇಲೆ ಇನ್ನೊಂದೇನು ಪ್ಲಸ್ ಅಂದರೆ ನಮಗೆ ಒಂದು ಹಸು ಏನಾದ್ರು ಆಗಿ ಹಾಲು ಕಡಿಮೆ ಆಯಿತು, ಫಲ ಬೀಳ್ತಲ್ಲ ಅಂತಂದ್ರೆ ಜಾಸ್ತಿ ದಿನ ಮಡಿಕೊಳ್ಳಲ್ಲ. ಎಷ್ಟು ಲಾಸ್ ಆದ್ರೂ ಪರವಾಗಿಲ್ಲ, ನಾವು ಕೊಟ್ಬಿಟ್ಟು ಅದೇ ಅಮೌಂಟ್ಗೆ ಬೇರೆ ಹಾಕಿ ಇನ್ನೊಂದು ತಗೊಬರೋದು. ಹೊಸ ಹಸುಗಳು ಪರ್ಚೇಸ್ ಮಾಡ್ತೀರಾ? ಇವಾಗ ಅದನ್ನೇ ಫಲ ಬೀಳಿಸಿ ನಮ್ಗೆ ಅಷ್ಟೊಂದು ಪೇಷನ್ಸ್ ಇಲ್ಲ. ಅದನ್ನೇ ಫಲ ಬೀಳಿಸಿ ತಿರ್ಗಿ ಅದರಲ್ಲೇ ಹಾಲು ಕರೆದು ಓಕೆ. ಅದು ಮೇಂಟೆನೆನ್ಸ್ ಅದಕ್ಕೆ ಆಗೋಗುತ್ತೆ. ಹೌದು. ಅದಕ್ಕೆ ಅದನ್ನ ಕೊಟ್ಬಿಟ್ಟು ಅದೇ ಅಮೌಂಟ್ ಬೇರೆದಾಕಿ ಹೊಸ್ಕರ ತಗೊಬರೋದು. ಈ ಕರುಗಳು ಆಲ್ಮೋಸ್ಟ್ ಕರ ಸಾಕಲ್ಲ ನಾನು ಯಾವಾಗ್ಲೂ. ಹಾ. ಈ ಸತಿನೇ ಸಾಕಿರೋದು ಒಂದು 4-5 ಹಾ. ಇಲ್ಲೇ ಐತೆ. ಈ ಕರುಗಳನ್ನ ಮೇಂಟೈನ್ ಹೆಂಗ್ ಮಾಡ್ತೀರಾ? ದಿನಕ್ಕೆ ಎಷ್ಟು ಲೀಟರ್ ಎಲ್ಲ ಹಾಲು? ಒಂದು ಕರು 3 ಲೀಟರ್ ಹಾಲು ಕುಡಿಸ್ತಾ ಇರೋದು. 3 ಲೀಟರ್ ಹಾಲು ಅದೇ ಕುಡಿಯುತ್ತೆ? 6 ಲೀಟರ್ ಹಾಲು ಅದಕ್ಕೆ ಕುಡಿಸ್ತಾ ಇರೋದು. ಹಾ. ಏನು ಚೆನ್ನಾಗೈತೆ ಅಂತ ಸಾಕೊಂಡಿರೋದು. ಎಲ್ಲರೂ ಹೇಳ್ತಾರೆ ಕರ ಸಾಕಿದ್ರೆ ಓಕೆ. ಪ್ರಾಫಿಟ್ ಆಗುತ್ತೆ, ಅದೇ ಹೊಸ ಐತೆ ಸಾಕು ಅಂತ ಎಲ್ಲ ಹೌದು. ಹೇಳ್ತಿದ್ರು. ಒಂದು ಈ ಎಷ್ಟು ಹಸುಗಳ ಜೊತೆ ಒಂದ್ ಎಡೆಯಲ್ಲಿ ಒಂದ್ 5-6 ಕರು ಬೆಳೆದ್ರೆ ಅದು ಒಂದು ಇನ್ಕಮ್. ಅದಕ್ಕೆ ಇವಾಗ ಬೆಳೆಸ್ತಿರೋದು. ಓಕೆ. ಇದು ಒಂದು ಅವಾಗಿಂದ 2 ವರ್ಷದಿಂದ ಯಾವ ಕರನು ಬೆಳೆಸಿಲ್ಲ, ಇವಾಗಲೇ ಬೆಳೆಸ್ತಾ ಇರೋದು. ಓಕೆ. ನೋಡಿ ಇದು ಒಂದು ಪ್ಲಸ್ ಪಾಯಿಂಟ್ ಇವ್ರಿಗೆ. ಈ ಕರುಗಳನ್ನೆಲ್ಲ ಏನ್ ಮಾಡ್ತೀರಾ ಅಂತ? ಕರುಗಳು ಇವಾಗ ಸಾಕಿದೀವಿ, ಗಾಳಿ 2 ತಿಂಗಳಾಗೈತೆ. ಹಾ. ನೋಡೋಣ ನೆಕ್ಸ್ಟ್ ಅದೇ ಹಸು ಆಗ್ಲಿ ಅಂತ. ಇವನೇ ಕೊಟ್ಬಿಟ್ಟು ಅವನೇ ಮಡಿಕೊಳ್ಳೋಣ, ಇವನೇ ಬಿಟ್ಕೊಳ್ಳೋಣ ಅಂತ. ಓಕೆ. ಆಯ್ತು. ಬೊಮ್ಮಲಿಂದ ಸಹಾಯ ಮಾಡ್ತಿದಾರ? ಮಾಡ್ತಾರೆ. ನಮ್ DM ಸರ್ ಚೆನ್ನಾಗವ್ರೆ. ಓಕೆ. ಏನ್ ಕೇಳೋ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಪಾಪ ಅವ್ರು DM ಅಂತ ಏನು ಅನ್ಕೊಳ್ಳಲ್ಲ. ನಾವು ಫೋನ್ ಮಾಡಿ ರಿಸೀವ್ ಮಾಡಿ ಮಾತಾಡ್ತಾರೆ, ಕೇಳ್ತಾರೆ. ಡೈರಿ ಅವರು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಓಕೆ. ಈಗ ನೀವು ಇದು ಟ್ರೈನಿಂಗ್ ಎಲ್ಲ ಹೋಗಿ ಬಂದಿದ್ದೀರಾ? ಏನು ಮಾಡಿಲ್ಲ, ಏನಕ್ಕೂ ಹೋಗಿಲ್ಲ. ನಿಮ್ಮ ಯೂಟ್ಯೂಬ್ ಅಲ್ಲಿ ಹೆಂಗ್ ಸಾಕ್ಬೇಕು ಅನ್ಸುತ್ತೆ ಹಂಗೆ ಸಾಕಿರೋದು. ಎಲ್ಲ ತಿಳ್ಕೊಂಡು ಸ್ವಲ್ಪ ಅಲ್ಲಿ ನಿಮ್ಮ ಮನಸ್ಸಿಗೆ ಬಂದಂಗೆ ಸಾಕೋ ಬಂದಿದ್ದೀರಾ ಇದನ್ನೆಲ್ಲ? ಹೌದು. ಓಕೆ. ಇನ್ಸ್ಪಿರೇಷನಲ್. ಎಲ್ಲ ಡಾಕ್ಟರ್ ಹೇಳ್ದಂಗೆಲ್ಲ ಏನು ಮಾಡಿಲ್ಲ. ಅವ್ರು ಹೇಳ್ತಾರೆ ನೀರ್ ಪಕ್ಕದಲ್ಲಿ ಮಡಗಿ, ಯಾವಲ್ಲಿ ನೀರ್ ಕುಡಿಲಿ, ಒಂದ್ 4-5 ಸತಿ ಹುಲ್ಲಾಕ್ಬಿಡಿ, ಒಂದ್ಸತಿ ಹಾಕಿ. ಓಕೆ.
ಒಟ್ನಲ್ಲಿ ನಮ್ಗೆ ಹೆಂಗೆ ಕಂಫರ್ಟ್ ಐತೆ ಹಂಗೆ ಸಾಕಿರೋದು. ಓಕೆ. ಅವಕ್ಕೇನ್ ತೊಂದರೆ ಕೊಟ್ಟು ಏನ್ ಸಾಕ್ತಿಲ್ಲ. ಅವಕ್ಕೂ ತೊಂದ್ರೆ ಇಲ್ಲ, ನೀವು ನಾವು ರಿಸ್ಕ್ ಜಾಸ್ತಿ ತಗೋತಿಲ್ಲ. ಓಕೆ. ಇವಾಗ ಇದನ್ನೇ ಮುಲ್ಲ ಬೇರೆಯವರೆಲ್ಲ ತಗೊಬಂದ್ರೆ ಅದ ಒಣಗಾಕಿ ಹಾ. ಬೇರೆ ಕಡೆ ಎತ್ಕೊ ಹಾಕಿ ಅವೆಲ್ಲ ಡಬಲ್ ಕೆಲಸ ಆಗತ್ತೆ. ಹೌದು. ಇವಾಗ ಹಾಕದೆ 2 ದಿನ ಹ್ಮ್. ಏನು ಆಗಲ್ಲ ಅಂದ್ಬಿಟ್ಟು ಅದನ್ನೇ ಹಾಕೋದು. ಆಮೇಲೆ ನಮ್ ಮೇನ್ ಪ್ರಾಬ್ಲಮ್ ಫ್ಯಾಟ್ ಜಾಸ್ತಿ ಬರಲ್ಲ ಅಂತ. ಹಾ. ಅದಕ್ಕೆ ಅದನ್ನ ಒಣಗಿಸ್ಬಿಟ್ಟು ಹಾಕಿದ್ರೆ ಫ್ಯಾಟ್ ಬರುತ್ತೆ ಅಂದ್ಬಿಟ್ಟು ಒಣಗಿಸ್ಬಿಟ್ಟೆ ಹಾಕ್ತಾ ಇರೋದು. ಸ್ವಲ್ಪ ಹುಲ್ಲೆಲ್ಲ ಒಣಗಿಸ್ಬಿಟ್ಟೆ ಹಾಕೋದಾಗ. ಒಣಗಿಸ್ಬಿಟ್ಟೆ ಹಾಕೋದು. ಓಕೆ. ಹಸಿ ಹುಲ್ಲು ಹಾಕಕ್ ಹೋಗಲ್ಲ. ಹಾಕಲ್ಲ. ಓಕೆ. ಎಸ್ 5 ತಿಂಗಳು ಫಲ. ಹಾ. ಒಂದು 5 ಲೀಟರ್ ಹಾಲು ಕೊಡ್ತಾ ಇದ್ದೀನಿ ನಾನು. ಓಕೆ. ಇವು ಕರ ಹಾಕಿರೋದು 4ನೇದು. ಹಾ. ಇದು ಹಾಲು ಡ್ರೈ ಮಾಡಿರೋದು 7 ತಿಂಗಳಾಗೈತೆ ಹಾಲೇನೆ. 7 ತಿಂಗಳು. ಓಕೆ. ಹಾಲು ಡ್ರೈ ಮಾಡಿದೀವಿ. ಹಾ. ಇದು ಫ್ಯಾಟ್ ಬರ್ತಿಲ್ಲ ಅಂದ್ಬಿಟ್ಟು ಇವಾಗ ತಂದಿರೋದು. ಹಾ. ಇದೇ ನಮ್ಮಲ್ಲಿ ಜಾಸ್ತಿ ಚಿಕ್ಕಸು ಅಂದ್ರೆ ಚಿಕ್ಕಸು. ಓಕೆ. ಫ್ಯಾಟ್ ಜಾಸ್ತಿ ಬರಲಿ ಅಂತ ತಗೊಂಡಿದ್ದು. ಒಂದು 5 ಲೀಟರ್ ಹಾಲು ಕೊಡ್ತೈತೆ. ಓಕೆ. ಇದು 5 ತಿಂಗಳು ಫಲ. ಹಾ. ಇನ್ನು ಒಂದು 7-8 ಹಾಲು ಕೊಡುತ್ತೆ ಒಂದು ಟೈಮ್ಗೆ. ಹ್ಮ್. ಈ ಹಸು ಇವಕ್ಕೆ ಯಾವಕ್ಕೂ ಈಟ್ ಕೊಡ್ಸಿಲ್ಲ ಇನ್ನ. ಹ್ಮ್. ಅದೊಂದು 10 ಲೀಟರ್ ಕೊಡುತ್ತೆ ಒಂದು ಟೈಮ್ಗೆ. ಇದೊಂದು 10 ಲೀಟರ್ ಕೊಡುತ್ತೆ. ಹ್ಮ್. ಈ ಹಸು ಈಟ್ ಕೊಡ್ಸಿದೀವಿ, ಇನ್ನು ಫಲ ಚೆಕ್ ಮಾಡಿಸ್ಬೇಕು, ಇನ್ನೂ ಗೊತ್ತಿಲ್ಲ. ಹ್ಮ್. ಇದೊಂದು 7-8 ಲೀಟರ್ ಹಾಲು ಕೊಡ್ತೈತೆ. ಹ್ಮ್. ಇಲ್ಲಿ ಮಲಗಿರೋದು ಇವಾಗ ಕರಾಕೈತೆ. ಇದೊಂದು 10 ಲೀಟರ್ ಕೊಡುತ್ತೆ ಒಂದು ಟೈಮ್ಗೆ. ಹ್ಮ್. ಇದು ಫಲ ಆಗೈತೆ 5 ತಿಂಗಳು. ಹ್ಮ್. ಅದೊಂದು 6-7 ಕೊಡುತ್ತೆ. ಹ್ಮ್. ಇದು ಇವಾಗ ಕರಾಕೈತೆ. ಹ್ಮ್. ಸ್ವಲ್ಪ ಹುಷಾರಿಲ್ಲ ಆದ್ರೂ ಒಂದು 12-13 ಕೊಡ್ತೈತೆ ಒಂದು ಟೈಮ್ಗೆ. ಓಕೆ. ಇದು ಹುಷಾರಾದ್ಮೇಲೆ 15 ಕರೀತದೆ ಒಂದು ಟೈಮ್ಗೆ. ಹ್ಮ್. ಇದೊಂದು 10 ಲೀಟರ್ ಕೊಡುತ್ತೆ. ಅದು ಇವಾಗ ಕರಾಕೈತೆ. ಹ್ಮ್. ಇದು ಪಡ್ಡೆ. ಹ್ಮ್. ಫಸ್ಟ್ ಒಂದೇ ಕರ ಹಾಕಿರೋದು. ಹಾ. ಫಸ್ಟ್ನೇ ಸೋಲು. ಫಸ್ಟ್ನೇ ಸೋಲು. ಹಾ. ಇದು ಒಂದು 7-8 ಹಾಲು ಒಂದು ಟೈಮ್ 7-8 ಲೀಟರ್ ಹಾಲು ಕೊಡುತ್ತೆ. ಓಕೆ. ಇದು ಫಲ ಆಗೈತೆ 2 ತಿಂಗಳು. ಹಾ. ಇದೊಂದು 8-8 ಲೀಟರ್ ಕೊಡ್ತೈತೆ. ಓಕೆ. ಇದು ಪಡ್ಡೆನೇ. ಹಾ. ಇದಕ್ಕೂ ಈಟ್ ಹಾಕ್ಸಿದೀವಿ. 8-8 ಲೀಟರ್ ಹಾಲು ಕೊಡ್ತೈತೆ. ಹಾ. ಇದಕ್ಕಿನ್ನ ಈಟ್ ಹಾಕ್ಸಿಲ್ಲ. ಇದೊಂದು 7-8 ಕೊಡುತ್ತೆ ಒಂದು ಟೈಮ್ಗೆ. ಹ್ಮ್. ಇದೊಂದು ಜರ್ಸಿ ಫ್ಯಾಟ್ಗೆ ಅಂತ ಸಾಕೊಂಡಿರೋದು. ಹ್ಮ್. ಇದು ಫಲ ಆಗೈತೆ. ಇದೊಂದು 6-7 ಲೀಟರ್ ಹಾಲು ಕೊಡುತ್ತೆ. ಹ್ಮ್. ಈ ಹಸು ಇವಾಗ ಕರ ಹಾಕೈತೆ. ಬೆಳಗ್ಗೆ ಒಂದು 10-11 ಕೊಡುತ್ತೆ, ಸಂಜೆ 8-9 ಕೊಡುತ್ತೆ. ಹಾ. ಈ ಹಸು ನಿನ್ನ ಈಟ್ ಹಾಕ್ಸಿಲ್ಲ. ಹಾ. ಇದೊಂದು 8-8 ಕೊಡ್ತೈತೆ. ಹಾ. ಆ ಹಸು ಒಂದು 11-12 ಕೊಡುತ್ತೆ ಒಂದು ಟೈಮ್ಗೆ. ಹ್ಮ್. ಅದಕ್ಕಿನ್ನ ಈಟ್ ಹಾಕ್ಸಿಲ್ಲ, ಇವಾಗ ಕರ ಹಾಕೈತೆ. ಹಾ. ಈ ಹಸು ತುಂಬಾ ಆಗೈತೆ, ಇನ್ನ ಕರ ಹಾಕಿಲ್ಲ. ಓಕೆ. ಇನ್ನೊಂದು 2-3 ದಿನದಲ್ಲಿ ಕರ ಹಾಕತ್ತೆ. ಓಕೆ. ಈ ಕರುಗಳು ಎಷ್ಟು ತಿಂಗಳು ಕರುಗಳು ಸರ್ ಇವು? ಕರಗಳು ಇದಕ್ಕೆ 1 ತಿಂಗಳ ಮೇಲೆ ಒಂದು 10 ದಿವಸ ಆಗೈತೆ. ಹಾ. ಅದಕ್ಕೆ 2 ತಿಂಗಳು. ಓಕೆ. ಅಲ್ಲಿ ಮಲಗಿರೋದಕ್ಕೆ 2 ತಿಂಗಳು. 2 ತಿಂಗಳು ಕರ. ಒಳ್ಳೆ ಗ್ರೋತ್ ಇದೆಯಲ್ಲ ಸರ್ 2 ತಿಂಗಳು ಕರ? 3 ಲೀಟರ್ ಹಾಲು ಕುಡಿತಾವಲ್ಲ ಸರ್ ಡೈಲಿ? ಅಲ್ಲೊಂದು ಐತೆ. ಬೆಳಗ್ಗೆ 3 ಲೀಟರ್, ಸಂಜೆ 3 ಲೀಟ್ರಾ? ಡೈಲಿ 6 ಲೀಟರ್. ಒಂದು 6 ಲೀಟರ್ ಹಾಲು ಕುಡಿತೆ ಇದು ಕರ ಡೈಲಿ. ನಿಮ್ಗೆ ಇದು ಲಾಸ್ ಅನ್ಸುತ್ತೆ ನಿಮ್ಗೆ 6 ಲೀಟರ್ ಹಾಲು ಹಾಕ್ಬೇಕಲ್ಲ ಅಂತ. ಓಕೆ. ಇದೊಂದು 10 ಲೀಟರ್ ಕೊಡ್ತೈತೆ. ಹಾ. ಇದಕ್ಕಿನ್ನ ಈಟ್ ಹಾಕ್ಸಿಲ್ಲ. ಹಾ. ಇದು ಇವಾಗ ಕರ ಹಾಕೈತೆ. ಇದೊಂದು 11-12 ಕೊಡ್ತೈತೆ ಒಂದು ಟೈಮ್ಗೆ. ಓಕೆ. ಎಲ್ಲ ಕ್ಲಿಯರ್ ಆದ್ರೂ ಒಂದು 15 ಕೊಡುತ್ತೆ. ಓಕೆ ಸರ್, ಥ್ಯಾಂಕ್ ಯು ನಿಮ್ಮ ಹಸುಗಳನ್ನ ಪರಿಚಯ ಮಾಡಿಕೊಟ್ಟಿದ್ವಿ. ಸರ್, ಕೊನೆಯದಾಗಿ ನೀವು ನಮ್ಮ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಹಸು ಸಾಕ್ಬೋದು. ಲಾಸ್ ಆಯ್ತೆ ಅಂತ ಏನು ಹೆದರ್ಕೋಬೇಡಿ. ಇವತ್ತು ಲಾಸ್ ಆದ್ರೆ ಮುಂದೆ ಸಕ್ಸಸ್ ಆಗೇ ಆಗುತ್ತೆ. ನಿಮ್ಗೆ ಎಲ್ಲರಿಗೂ ಆಲ್ಮೋಸ್ಟ್ ಕೆಲ್ಸಕ್ಕೆ ಹೋಗೋರು ಎಲ್ಲರಿಗೂ ಆಸೆ ಇರುತ್ತೆ ಹಸು ಸಾಕ್ಬೇಕು, ಬೇರೆ ರೇಷ್ಮೆ ಮಾಡ್ಬೇಕು. ನಿಮ್ಗೆ ಏನೇನು ಆಸೆ ಐತೆ ಅದನ್ನ ಯಾರು ಏನು ಹೇಳಿದ್ರು ಕೇಳಬೇಡಿ. ನನ್ನ ಪ್ರಕಾರ ನಿಮ್ಮ ಮನೆಯವ್ರು ಏನು ಹೇಳಿದ್ರು ಕೇಳಬೇಡಿ. ನಾನು ನಮ್ಮ ಮನೇಲಿ ಇವಾಗ ಹಸು ಸಾಕೋದೇ ಇಷ್ಟ ಇರಲಿಲ್ಲ. ಸಾಕ್ಬೇಡ ಅಂತ ಇವಾಗಲೂ ಬೈತಾರೆ ನಮ್ಮಮ್ಮ. ಆದ್ರೂ ನಾನು ಸಾಕ್ಲೇಬೇಕು ಅಂತ ಸಾಕಿದ್ದೆ. ಇವತ್ತು ಅವ್ರಿಗೆ ಖುಷಿ ಐತೆ. ಇವಾಗ ಲಾಸ್ಟ್ ಟೈಮ್ ಯೂಟ್ಯೂಬಲ್ಲೆಲ್ಲ ಬಂದಿದ್ದಕ್ಕೆ ಅವರು ಅವ್ರ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ ಕೇಳ್ತಿದ್ರು, ನಿಮ್ಮಮ್ಮ ನೀನು ಸಾಕಿದ್ಕೋ ಪರವಾಗಿಲ್ಲ, ಸಾರ್ಥಕ ಆಯ್ತು ಅಂತ ಹೇಳ್ತಿದ್ರು. ನೋಡಿ, ಒಂದು ಓದಿ ಒಂದು ಒಳ್ಳೆ ಗವರ್ಮೆಂಟ್ ಉದ್ಯೋಗ ತಗೊಳ್ಳೋದೇ ಒಂದು ಹೆಚ್ಚಲ್ಲ. ನೋಡಿ, ಒಂದು ಬಿಸ್ನೆಸ್ ಮಾಡೋದ್ರಿಂದನೂ ಅವನ ಇನ್ಕಮ್ಮು ಒಂದು ಬೇರೆ ಲೆವೆಲ್ಗೆ ಹೋಗಿದೆ. ಅದು ಒಂದು ಗ್ರೂಪ್ ಎ ಗ್ರೂಪ್ ಬಿ ಕ್ಲಾಸ್ ವರ್ಕರ್ ತಗೊಳ್ಳೋ ಸಂಬಳಕ್ಕಿಂತ ಹೆಚ್ಚಾಗೇ ಇದೆ ಅಂತಲೇ ಹೇಳ್ಬೋದು. ರಿಸ್ಕ್ ಎಷ್ಟು ತಗೋತೀರಾ, ರಿಟರ್ನು ಅಷ್ಟೇ ಇರುತ್ತೆ. ಇದಕ್ಕಿಂತ ಸ್ಫೂರ್ತಿ ಇನ್ನೊಂದು ಬೇಕಿಲ್ಲ, ಮಾಡಿ. ಇದು ಇವತ್ತಿನ ಸಕ್ಸಸ್ ಸ್ಟೋರಿ. ಇದು ನಮ್ಮ ಕಣ್ವ ಗ್ರಾಮದ ಸಾಧಕನ ಒಂದು ಸಾಧನೆ. ಇದೇ ಥರ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಯಾವ್ದಾದ್ರು ನಿಮ್ಮದೇ ಆದ ಫಾರ್ಮು, ನೀವು ಯಾರಾದರೂ ಸಾಧನೆ ಮಾಡೋರಿದ್ದರೆ ದಯವಿಟ್ಟು ತಿಳಿಸಿ. ನಾವು ಖಂಡಿತ ಅವ್ರು ಮೀಟ್ ಮಾಡಿ ಒಂದು ಮಾತಾಡಿಸಿ ಒಂದು ಮುನ್ನೆಲೆಗೆ ತರೋಣ. ಬೇರೆ ವ್ಯಕ್ತಿಗಳಿಗೂ ಒಂದು ಇನ್ಸ್ಪಿರೇಷನ್ ಆಗಿರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ತುಂಬ ಥ್ಯಾಂಕ್ಸ್.